ಪಾಕಿಸ್ತಾನದ ಲಾಹೋರ್ನಲ್ಲಿ ಮುಖ್ಯಮಂತ್ರಿ ಮರಿಯಂ ನವಾಜ್ ಅವರ ಸರ್ಕಾರ ಐತಿಹಾಸಿಕ ಹೆಜ್ಜೆ ತೆಗೆದುಕೊಂಡಿದೆ. ಅದು ವಿಭಜನೆ ಪೂರ್ವದ ಐತಿಹಾಸಿಕ ಹೆಸರುಗಳನ್ನು ಮರುಸ್ಥಾಪಿಸ್ತಾ ಇದ್ದು, ಈ ಯೋಜನೆಯ ಭಾಗವಾಗಿ ಇಸ್ಲಾಂಪುರವನ್ನ ಕೃಷ್ಣನಗರ ಮತ್ತು ಬಾಬ್ರಿ ಮಸೀದ್ ಚೌಕ್ ಅನ್ನ ಜೈನ ಮಂದಿರ ಚೌಕ್ ಅಂತ ಮರುನಾಮಕರಣ ಮಾಡಲಾಗಿದೆ. ಲಾಹೋರ್ ಒಂದು ಕಾಲದಲ್ಲಿ ಭಾರತದ ಭಾಗ ಆಗಿತ್ತು ಮತ್ತು ಬಹುಪಾಲು ಹಿಂದೂಗಳು ಮತ್ತು ಸಿಖ್ಖರು ಅಲ್ಲಿ ವಾಸ ಮಾಡ್ತಿದ್ರು. ಆದರೆ ವಿಭಜನೆಯ ನಂತರ ಕೆಲವು ಹಿಂದೂಗಳು ಮತ್ತು ಸಿಖ್ಖರಲ್ಲಿದ್ರು, ಉಳಿದವರು ಭಾರತಕ್ಕೆ ವಲಸೆ ಬಂದರು. ಮರಿಯಂ ನವಾಜ್ ಪ್ರಕಾರ ದೆಹಲಿ ಗೇಟ್ ಸೇರಿದಂತೆ ಲಾಹೋರ್ ನಗರದ ಎಲ್ಲ 8 ದ್ವಾರಗಳನ್ನು ನವೀಕರಿಸಲಾಗುತ್ತೆ. ಎರಡನೇ ಹಂತದ ಮರುನಾಮಕರಣದಲ್ಲಿ ಪಾಕಿಸ್ತಾನದ ಸಿಂಧ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯಗಳ ಮೂಲ ಹೆಸರುಗಳನ್ನು ಕೂಡ ಮರುಸ್ಥಾಪಿಸಬಹುದು ಅಂತ ಹೇಳಲಾಗ್ತಿದೆ. ಈಗ ಲಾಹೋರ್ನಲ್ಲಿ ಮರುನಾಮಕರಣ ಮಾಡಲಾದ ಸ್ಥಳಗಳ ವಿವರ ನೋಡೋದಾದ್ರೆ, ಇಸ್ಲಾಂಪುರ ಕೃಷ್ಣನಗರವಾಗಿದೆ. ಸುನ್ನತ ನಗರವನ್ನ ಮೊದಲಿನಂತೆಯೇ ಸಂತನಗರ ಅಂತ ಹೆಸರಿಸಲಾಗಿದೆ. ಮೌಲಾನಾ ಜಫರ್ ಅಲಿ ಖಾನ್ ಚೌಕ್ ಅನ್ನ ಲಕ್ಷ್ಮೀ ಚೌಕ್ ಅಂತ ಬದಲಾಯಿಸಲಾಗಿದೆ. ಬಾಬ್ರಿ ಮಸೀದ್ ಚೌಕ್ ಅನ್ನ ಜೈನ ಮಂದಿರ್ ಚೌಕ್ ಅಂತ ಮರುನಾಮಕರಣ ಮಾಡಲಾಗಿದೆ. ಮುಸ್ತಫಾಬಾದ್ ಅನ್ನ ಧರ್ಮಪುರ ಅಂತ ಮರುನಾಮಕರಣ ಮಾಡಲಾಗಿದೆ. ಸರ್ ಅಘಾ ಖಾನ್ ಚೌಕ್ ಅನ್ನ ಡೇವಿಸ್ ರಸ್ತೆ ಅಂತ ಮರುನಾಮಕರಣ ಮಾಡಲಾಗಿದೆ. ಅಲ್ಲಮಾ ಇಕ್ಬಾಲ್ ರಸ್ತೆಯನ್ನ ಜೈಲ್ ರಸ್ತೆ ಅಂತ ಮರುನಾಮಕರಣ ಮಾಡಲಾಗಿದೆ. ಫಾತಿಮಾ ಜಿನ್ನಾ ರಸ್ತೆಯನ್ನ ಕ್ವೀನ್ಸ್ ರಸ್ತೆ ಅಂತ ಬದಲಾಯಿಸಲಾಗಿದೆ. ಬಾಗೆ ಜಿನ್ನವನ್ನ ಲಾರೆನ್ಸ್ ಗಾರ್ಡನ್ ಅಂತ ಮರುನಾಮಕರಣ ಮಾಡಲಾಗಿದೆ. ಈ 9 ಹೆಸರುಗಳನ್ನು ಬದಲಾಯಿಸಲಾಗಿದ್ದು, ಲಾಹೋರ್ನಲ್ಲಿ ವಾಸ ಮಾಡುವ ಅನೇಕ ಜನ ಇವು ಹಳೆಯ ಕಾಲದ ಹೆಸರುಗಳು ಅಂತ ಹೇಳ್ತಾರೆ. ಈ ಬದಲಾವಣೆ ಒಳ್ಳೇದು ಅಂತ ಕೂಡ ಅವರು ಹೇಳ್ತಾರೆ. ಯಾಕೆಂದ್ರೆ ಹೆಸರು ಬದಲಾಗಿದ್ದಾಗಲೂ ಲಕ್ಷ್ಮೀ ಚೌಕ್ ಅಂತ ಹಳೆ ಹೆಸರಿನಿಂದಾನೇ ಜನ ಕರೀತಾ ಇದ್ರು. ಕಾಗದದ ಮೇಲೆ ಮಾತ್ರ ಹೆಸರು ಬದಲಾಗಿತ್ತು. ಲಕ್ಷ್ಮೀ ಚೌಕ್ ಎಂಬ ಹೆಸರು ತಲೆಮಾರುಗಳೊಂದಿಗೆ ಸಂಬಂಧ ಹೊಂದಿದೆ.